ಅಮೆರಿಕಾ? Yes, America. Father of Raj, Dr. Kantirava, UB Group. UB Group? ಯಾರಣ್ಣ? ರಾಜ್ ಗ್ರೂಪ್. ಯು ಅಮೆರಿಕಾ ಅಮೆರಿಕಾ ಬಿ ಗ್ರೂಪ್. ಹಲೋ, How are you, baby? ಫೋನ್ ನಿಮ್ ತಾಯಿ ಕೊಡು. ಛೀ ಕಳ್ಳಿ. ನಾನು ಬೇಬಿ ಅಲ್ಲ, ಬೇಬಿ ತಾಯಿ. ವಾಟ್? ನೀನು ತಾಯಿ? ನೋ ಬಿಲೀವ್. ನಿಮ್ ಮಗನು ಅವತ್ತು ನನ್ ನೋಡಿ ಹೀಗೆ ಅಂದ್ರು. ನೋಡಿ ಅನ್ನಪೂರ್ಣೇಶ್ವರಿ ಅವರೇ, ನಾನು ಅಲ್ಲಿಗೆ ಬರೋ ತನಕ ನೀವು ನಿಶ್ಚಿತಾರ್ಥ ಇಟ್ಕೊಳ್ಬೇಡಿ. ಯಾಕೆ? ನಮ್ಮ ಕಲಾಸ್ಪಾಳ್ಯಂ ಏರಿಯಾಲಿ ನಿಮಗೆ ತುಂಬಾ ಕೆಟ್ಟ ಹೆಸರಿದೆ. ಅಮೇರಿಕಾದಲ್ಲೂ ಕಲಾಸಿ ಪಾಳ್ಯಂ ಇದೆಯಾ? ಅದು ನೋಡಿ ಅನ್ನಪೂರ್ಣೇಶ್ವರಿ ಅವರೇ, ಬೆಂಗಳೂರಿನ ಕಲಾಸಪಾಳಿನ ಕೆಲವು ಶ್ರೀಮಂತರುಗಳು ಇಲ್ಲಿ ಬಂದು ವಾಸ ಮಾಡ್ತಾ ಇರೋದ್ರಿಂದ ಏರಿಯಾಕ್ಕೆ ಕಲಾಸಿಪಾಳ್ಯಂ ಅಂತ ಹೆಸರಿಟ್ಟಿದ್ದಾರೆ. ಅಚ್ಚರಿ, ನಿಮ್ಮ ಯಜಮಾನರು ಏನ್ ಮಾಡ್ತಾ ಇದ್ದಾರೆ? ಅಣ್ಣ, ನಿಮ್ ಗಂಡ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಲೆದರ್ ಬಿಸ್ನೆಸ್. ಲೆದರ್ ಬಿಸ್ನೆಸ್ ಮಾಡ್ತಿದ್ದಾರೆ. ಲೆದರ್ ಬಿಸ್ನೆಸ್? ಎಲ್ಲಿ ಅಂತ ಕೇಳ್ತಿದ್ದಾರೆ. ಹಾಂಗ್ಕಾಂಗ್ ನಲ್ಲಿ. ಹಾಂಗ್ಕಾಂಗ್ ಅಲ್ಲಿ. ಹಾಂಗ್ಕಾಂಗ್ ನಲ್ಲಿ. ಹಾಂಗ್ಕಾಂಗ್ ನಲ್ಲಿ. ಹಾಂಗ್ಕಾಂಗ್? ಗುಡ್ ಗುಡ್. ನಮ್ಮೂರಲ್ಲಿ ಬಹಳ ಜನ ಲೆದರ್ ಬಿಸ್ನೆಸ್ ಮಾಡ್ತಾರೆ. ನಾನು ಅವ್ರ ಹತ್ರ ನಿಮ್ ಯಜಮಾನರ ವಿಷಯ ತಿಳ್ಕೊತೀನಿ. ಆದ್ರೆ ನೀವು ಈ ವಿಷಯನ ಅವ್ರಿಗೆ ತಿಳಿಸಿ ಬೇಗ ಮನೆಗೆ ಕರ್ಸ್ಕೊಂಡ್ಬಿಡಿ. ನಾನು ಬಂದ ಮೇಲೆ ನಿಶ್ಚಿತಾರ್ಥ, ನಾನು ಬಂದ ಮೇಲೆ ಮುಹೂರ್ತ, ನಾನು ಬಂದ ಮೇಲೆ ಎವ್ರಿಥಿಂಗ್. ಇದ್ಯಾಕೆ ಹೀಗಿದ್ದೀರಾ? ಅಮ್ಮ, ಹುಡುಗನ್ ತಂದೆ ಫೋನ್ ಮಾಡಿದ್ರು. ಹುಡುಗಿ ಅಪ್ಪ ಇದ್ರೇನೆ ನಿಶ್ಚಿತಾರ್ಥ ಅಂತೆ. ಅಯ್ಯೋ ನರಕಾಸುರ, ಇದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಕರ್ಕೊಂಡ್ ಬಂದ್ರೆ ಆಯ್ತು. ಏನಂತ ಮಾತಾಡ್ತಿದ್ಯಮ್ಮ? ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗ್ ಗೊತ್ತು? ನಾನು ಅವ್ರನ್ನ ಹುಡುಕಿ ಅವ್ರ ಕಾಲಿಗೆ ಬಿದ್ದು ಈ ಮನೆಗೆ ಕರ್ಕೊಂಡ್ ಬರ್ಬೇಕಾ? ಕರ್ಕೊಂಡ್ ಬರ್ಲೇಬೇಕು ಕಣೆ. ನಿನ್ನ ಕುಂಕುಮ ತಾಳಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಅವನೆಲ್ಲಿದ್ರೂನು ಹುಡುಕಿ ಕರ್ಕೊಂಡ್ ಬರ್ಲೇಬೇಕು. ಇಲ್ಲ, ಅದು ಮಾತ್ರ ಸಾಧ್ಯವಿಲ್ಲ. ಅನ್ನಪೂರ್ಣ, ಈಗ್ಲಾದ್ರೂ ಗಂಡನ ಬೆಲೆ ಏನು ಅಂತ ಗೊತ್ತಾಯ್ತೇನೆ. ಗಂಡ ಹೆಂಡತಿ ಯಾವಾಗ್ಲೂ ಜೊತೆಲಿದ್ರೇನೆ ಬಾಳಿಗೆ ಭೂಷಣ ಕಣೆ. ನಾನ್ ಸತ್ರು ಸರಿ, ಅವ್ರಿಗೆ ಮಾತ್ರ ತಲೆ ಬಾಗುಲ್ಲ. ಮತ್ತೆ ನಿನ್ನ ಮಗಳಿಗತಿ ಏನ್ ಮಾಡ್ತೀಯ? ಅಮ್ಮ, ನನ್ನ ಮಗಳ ಮದುವೆ ನಡೆಯುತ್ತೆ. ಹೆಂಗೆ ತಂಗಮ್ಮ? ಅವರಪ್ಪ ಅಮೇರಿಕಾದಿಂದ ಅಂಬಾಪುರಕ್ಕೆ ಬಂದು ಇಳಿಯೋದ್ರೊಳಗೆ ನಿಶ್ಚಿತಾರ್ಥ ಏನು? ಈ ಮದುವೆನೇ ಮಾಡಿ ಮುಗಿಸ್ತೀನಿ. ಹಲೋ ಸಿಸ್ಟರ್. ಏನ್ ರಸ ಇದು? ಏನ್ ಬಂದ್ಯಾ? ಎಸ್. ಏನೇ ದಿಢೀರ್ ಲುಕ್ಸು, ದಿಢೀರ್ ಡ್ಯೂಯೆಟು, ದಿಢೀರ್ ಎಂಗೇಜ್ಮೆಂಟು, ಎಲ್ಲ ದಿಢೀರೇನಾ? ಹೋಗೆ. ಅದ್ ಸರಿ, ಎಲ್ಲಿನೇ ನೋಡ್ವಿ? ನನಗ್ ತೋರ್ಸಲ್ವಾ? ಬೇಡಮ್ಮ, ನೋಡ್ಬೇಕಾದವರೆಲ್ಲ ನೋಡಾಯ್ತು, ಮೆಚ್ಕೋಬೇಕಾದವ್ರು ಮೆಚ್ಕೊಂಡಾಯ್ತು. ಹಾಗಲ್ವೇ, ನನ್ನ ಭಾವ ಆಗೋರ್ನ ನಾನು ಒಂದ್ಸಲ ನೋಡಿ ಓಕೆ ಮಾಡ್ಬೇಕಲ್ವಾ? ನೀನ್ ಓಕೆ ಅಂದ್ಬಿಟ್ರೆ ನನ್ ಗತಿ ಸಿಂಹಾಪುರ ಸಂತೇನೆ. ಏನೇ 1/2 ಕೇಳ್ತೀನಿ ಅಂತನಾ? ಕೇಳಲ್ಲ, ಬಾ. ಅವಳು ಓದಿಲ್ಲ ಅಂತನ? ಡ್ಯಾಡ್, ಅವಳು ಪುಸ್ತಕ ಓದ್ದೇ ಇರ್ಬೋದು, ಆದ್ರೆ ಜೀವನದ ಪುಸ್ತಕನ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ನೋಡಿದ ಮೊದಲನೇ ನೋಟಕ್ಕೆ ಐರನ್ ಐಸ್ಕಾಂತ ಅಂಟ್ಕೊಂಡ ಹಾಗೆ ನಮ್ಮಿಬ್ರು ಮನಸ್ಸು ಲಬಕ್ ಚಪಕ್. ವಾಟ್? ಅವಳನ್ನ ಮದುವೆ ಆದ್ರೆ ನಿಮ್ಮ ಆಸ್ತಿ ನನಗೇನು ಸಿಗಲ್ವಾ? ಬೇಡ ಡ್ಯಾಡಿ, ಬೇಡ. ಹಣ ನೀವೇ ಇಟ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ನಾ ಹುಡುಗಿನ ಮದುವೆ ಆಗಿ ಈ ಊರಿನಲ್ಲಿ ಸುಖವಾಗಿರ್ತೀನಿ. ಬ್ಲೆಸ್ ಮಿ ಡ್ಯಾಡ್. ಅಕ್ಕ, ಅಳಬೇಡಕ್ಕ, ಬೇಡ. ಯು ಆರ್ ವೆರಿ ಲಕ್ಕಿ. ಮಾವ, ಯಾರಿ ಬೇಬಿ? ಇವಳು ನನ್ ತಂಗಿ, ಸಿಟಿನಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳಿದ್ನಲ್ಲ, ಮೋಹಿನಿ ಅಂತ ಇವಳ ಹೆಸರು. ಗ್ಲಾಡ್ ಟು ಮೀಟ್ ಯು ಮೋಹಿನಿ. ಹೌ ಆರ್ ಯು? ಅಕ್ಕ, ಇವನು ಯಾವ ಅಮೆರಿಕದಿಂದನೂ ಬಂದಿಲ್ಲ, ಇವನಿಗೆ ಯಾವ ಆಸ್ತಿನೂ ಇಲ್ಲ. ಈಸ್ ಆಫ್ಟರ್ ಆಲ್ ಟ್ಯಾಕ್ಸಿ ಡ್ರೈವರ್ ಅಟ್ ಬ್ಯಾಂಗ್ಳೂರ್. ನೋಡು, ಟ್ಯಾಕ್ಸಿ ಡ್ರೈವರ್? ಯು ಬ್ಲಡಿ ಬೆಗ್, ವಾಟ್ ಡು ಯು ಥಿಂಕ್ ಅಬೌಟ್ ಮೀ? ಹೌ ಡೇ ಯು ಟಾಕ್ ಟು ಮೀ ಲೈಕ್ ದಿಸ್? ನೋಡು, ನಾ ಮನ್ಸು ಮಾಡಿ ಈಗಲೇ ಒಂದು ಚಾರ್ಟರ್ ಫ್ಲೈಟ್ ಬುಕ್ ಮಾಡ್ಕೊಂಡು
ಅಮೆರಿಕಾಗ್ ಹೋಗಿ ಅಲ್ಲಿರೋ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ಹೇಳಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಿನಗ್ ಬುದ್ಧಿ ಕಲ್ಸೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ರಾಜ್, ಸನ್ ಆಫ್ ಡಾಕ್ಟರ್ ಕಂಠೀರವನೆಲ್ಲ. ಮೈಂಡ್ ಇಟ್. ಅಯ್ಯೋ ಮಾವ, ಅವಳು ನನ್ನ ತಂಗಿ, ಚಿಕ್ಕ ಹುಡುಗಿ, ಪಾಪ ಏನು ಗೊತ್ತಾಗಲ್ಲ. ಅವಳು ಸಿಟಿಲಿ ಕ್ಲಾಸಿಕ್ ಚಕ್ಕರ್ ಹೊಡ್ಬಿಟ್ಟು ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯು ಮೀನ್ ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್? ಹೌದು. ಅಯ್ಯೋ ಅಕ್ಕ, ಒಬ್ಬರ ತರ ಒಬ್ರಿರಲ್ವೇನೆ? ಅಯ್ಯೋ ಅದ್ ನನಗೂ ಗೊತ್ತು, ಆದ್ರೆ ಇವನು ಹಾಗಲ್ಲ. ಇವನ್ ಹೆಸರು ಶಿವು, ಇವನು ರಾಜು ಅಲ್ಲ. ಇವನ್ ಯಾವ ಡಾಕ್ಟರ್ ಕಂಠೀರವ ಮಗನೂ ಅಲ್ಲ. ಇವನೊಬ್ಬ ಟ್ಯಾಕ್ಸಿ ಡ್ರೈವರ್. ನೋಡು, ಅವ್ಳು ಸುಮ್ನೆ ಇದ್ರು, ನಾನ್ ಸುಮ್ನೆ ಇರಲ್ಲ. ನೋಡು, ಹೋಗಿ ಮಗನ್ಗೆ ಹೇಳು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ. ಕ್ಯಾನ್ಸಲ್ 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 ಕ್ಯಾನ್ಸಲ್. ಅಯ್ಯೋ ಅಯ್ಯೋ ಅಯ್ಯೋ, ಬಿರುಗಾಳಿ ತರ ಬಂದು ಒತ್ತಡ್ಕೊಂಡ್ಯಲ್ಲೇ, ಇಂತ ಸೊಗಸಾದ ಸಂಬಂಧನ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ ಅನ್ಪೂರ್ಣ, ಇದೇನಮ್ಮ ಗ್ರಾಚಾರ? ಊರ್ ತುಂಬಾ ಡಂಗುರ ಸಾರಿಸಿದೀವಿ, ಗೋಡೆ ಮೇಲೆ ಪೋಸ್ಟ್ ಅಂಟಿಸಿದೀವಿ. ಅಷ್ಟು ಸಾಲದು ಅಂತ ಜಟ್ಕಾ ಗಾಡಿಲಿ ಮೈಕ್ ಸೆಟ್ ಹಾಕ್ಸ್ಕೊಂಡು ಅಮೆರಿಕಾಳಿಯ ಬರುತ್ತಿದ್ದಾನೆ ಅಂತ ಗಂಟ್ಲನರ ಹರಿದೋಗಂಗೆ ಕೂಕೊಂಡಿದೀವಿ. ಚಿಚಿ, ಏನೇ ಆಗ್ಲಿ ಬೀದಿ ನಾಯಿನೇ, ಮನೆ ನಾಯಿನೇ ಕಣಮ್ಮ. ಪಿತಾಜಿ, ಮನೆ ನಾಯಿ ಅಂತಂದ್ರೆ ನಾನೇ ತಾನೇ. ಅದನ್ನ ನಿರೂಪಿಸೋದಿಕ್ಕೆ ಇವತ್ತಿನಿಂದಲೇ ಪ್ರಯತ್ನ ಪಡ್ತೀನಿ. ಕೈಯಲ್ಲಿ ತಿನ್ನೋದನ್ನ ಬಿಟ್ಬಿಟ್ಟು ನಾಲ್ಗೆಲೆ ನೆಕ್ತೀನಿ. ಅಮ್ಮ, ಸ್ವಲ್ಪ ನನ್ ಮಾತ್ ಕೇಳು. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ನಿನಗಿಷ್ಟ ಇದ್ರೆ ಇಲ್ಲಿರೋ, ಇಲ್ಲ ಅಂದ್ರೆ ಈಗ್ಲೇ ಎತ್ತು ಗಾಡಿನ. ಅಮ್ಮ, ಅಣ್ಣ ಬಾ ಅಣ್ಣ, ಈಗ್ಲೇ ಅಳಿಯಂತ್ರ ಹತ್ರ ಹೋಗಿ ಏನೋ ಚಿಕ್ಕ ಹುಡುಗಿ ತಪ್ಪು ಮಾಡಲು ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋಣ ಬಾ ಅಣ್ಣ. ಮೊದ್ಲು ಆ ಕೆಲ್ಸ ಮಾಡು. ತಡ ಮಾಡಿದ್ರೆ ಅವರಪ್ಪ ಬಂದ್ ಇಳಿತಾನೆ, ಇವ್ರಪ್ಪ ಎಲ್ಲಿ ಅಂತ ಕೇಳ್ತಾನೆ. ಆಮೇಲೆ ಜನಿಕರ ಜನರೇ. ಸುಮ್ಮನ್ ಕೂತ್ಕೊಳ್ಳಮ್ಮ ನೀನು. ಮಾಲಾ, ಅಳ್ಬೇಡಮ್ಮ, ನಾನ್ ಹೋಗ್ಬರ್ತೀನಿ. ಅಮ್ಮ ಬಾಣ ನಡಿ. ಅಯ್ಯೋ ಮಾಲಾ, ನಾನ್ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಏನ ನನ್ನ ಒಳ್ಳೇದಕ್ಕೆ ಹೇಳೋದು? ನಾನು ಓದಿಲ್ದೇ ಇರೋಳಿಗೆ ಅಮೆರಿಕ ಗಂಡ ಅಂತ ನಿಂಗೆ ಹೊಟ್ಟೆ ಕಿಚ್ಚು. ಅಯ್ಯೋ ಮಾಲಾ, ಜಾಸ್ತಿ ಮಾತಾಡಿದ್ರೆ ತ್ರೀ. ಅಜ್ಜಿ, ನೀನಾದ್ರೂ ನನ್ನ ಮಾತು ಅಜ್ಜಿ. ಅಯ್ಯೋ, ನನ್ನ ಮಾತನ್ನ ಯಾರು ಕೇಳಲ್ವೇ? ಮಾರಮ್ಮನ್ ಡೆಸ್ಕು ನಾನಿಲ್ವಾ? ಮನೆ ನಾಯಿಗೆ ನಿಯತ್ತು ಜಾಸ್ತಿ ಇರುತ್ತೆ. ನೀನ್ ಎಷ್ಟೇ ಮಳೆ ಹೊಡೆದ್ರು ಬೋರ್ ಮಾಡ್ಕೊಳ್ದಂಗ್ ಕೇಳ್ತೀನಿ. ಕೃಷ್ಣ ಬಾಯ್ಲಿ. ಓಂ ಶ್ರೀರಸ್ತು ಶುಭಮಸ್ತು ಕಲ್ಯಾಣಮಸ್ತು. ಅನ್ನಪೂರ್ಣೇಶ್ವರಿ ಅವರೇ, ಲಗ್ನ ಪತ್ರಿಕೆ ಬರದಾಯ್ತು. ಹುಡುಗನ ಕರೆಯವರು ಬಂದು ಲಗ್ನ ಪತ್ರಿಕೆ ತಗೊಂಡು ತಾಂಬೂಲ ಬದಲಾಯಿಸ್ಕೊಂಡ್ ಬಿಟ್ರೆ ನಿಶ್ಚಿತಾರ್ಥ ಕಾರ್ಯ ಮುಗಿದ ಹಾಗೆ. ಹುಡುಗನ್ ತಂದೆ ಅಮೆರಿಕಾದಿಂದ ಬರ್ಬೇಕು ನೋಡಿ, ಲೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮುಹೂರ್ತ ಮೀರೋಗ್ಬಿಡುತ್ತೆ. ಹಾಗೆ ನಾವೇ ಬದಲಾಯಿಸ್ಕೊಂಡ್ಬಿಟ್ರೆ ಆಗುತ್ತೆ. 500 ಕೋಟಿ ವಾರಸ್ತಾರನಾಗಿರೋ ನಮ್ಮ ಮಗನಿಗೆ ಸಿಲ್ಲಿಯಾಗಿ ಅನಾಥಂತರ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ? ಕ್ರೇಜಿ, ಇದು ಕ್ಯಾನ್ಸಲ್ ಸೀನ್ ಅಲ್ವಾ? ಡ್ಯಾಡಿ ಸೀನು. ಅಪ್ಪ ಅಂತ ಕೇಳು. ಕರೆಕ್ಟ್. ಎಲ್ಲಿ ಅಪ್ಪ, ಹುಡುಗಿ ಅಪ್ಪ ಎಲ್ಲಿ? ಅದೇ ಹೇಳಿದ್ವಲ್ಲ ದೇವ್ರು, ಹುಡುಗಿ ತಂದೆ ಅಮೆರಿಕಾದಲ್ಲಿ ಹಾಂಗ್ಕಾಂಗ್ ನಲ್ಲಿ ಲೆದರ್ ಬಿಸ್ನೆಸ್ ಅಂತ. ಅದೇ ಯಾಕೆ ಬರ್ಲಿಲ್ಲ? ವೆದರ್ ಅಪ್ಸೆಟ್ ಆಗ್ಬಿಟ್ಟು ಗೋಡನ್ ನಲ್ಲಿರೋ ಲೆದರ್ ಎಲ್ಲ ಒದ್ದೆ ಮುದ್ದೆ ಆಗ್ಬಿಟ್ಟು ಬಿಸಿಲಲ್ಲಿ ಅದನ್ನೆಲ್ಲ ಒಣಗಿಸ್ತಾ ಕೂತಿದ್ದಾರೆ. ಬಿಸಿಲು ಕಾಲ ಹೋದ್ಮೇಲೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಡಾಕ್ಟರ್ ಮ್ಯಾರೇಜ್ ಗಿಂತ ಲೆದರ್ ನ ಹೀಟ್ ಮಾಡೋದು ಹೆಚ್ಚಾಗೋಯ್ತಾ? ನೋ, ಐ ವಾಂಟ್ ಹುಡುಗಿ ಫಾದರ್ ಅರ್ಜೆಂಟ್. ಮಾರಮ್ಮ ಡೆಸ್ಕು ಬಿಚ್ರ. ವೆಲ್ಕಮ್ ಅಂಕಲ್, ಬನ್ನಿ. ಮಿಸ್ಟರ್ ರಾಜ್, ಪ್ಲೀಸ್ ಕಮ್ ಹಿಯರ್. ಅಂಕಲ್, ನಿಮ್ಮ ಟ್ಯಾಕ್ಸಿ ಡ್ರೈವರ್ ಶಿವು. ಶಿವು, ನಮ್ ಶಿವು ಹಾಗೇ ಇದೆಯಾ? ಯಾರಪ್ಪ ನೀವ್ ಯಾರು ಅಂತ ನಾನು ಕೇಳ್ತಾ ಇದ್ರಲ್ಲ, ನೀವ್ ಯಾರು? ನಿಮ್ ಶಿವು ಯಾರು? ನಾನು ಕೃಷ್ಣ. ಮಾರಮ್ಮನ್ ಡೆಸ್ಕು. ಅಂಕಲ್, ನಿಮಗೆ ಶಿವು ಯಾರು ಅಂತ ಗೊತ್ತಿಲ್ಲ? ಗೊತ್ತಿಲ್ಲ ಅಲ್ವಾ? ನಿಜ ಏನು ಅಂತ ನಿಮ್ ಬಾಯಿಂದನೇ ಬಿಡಿಸ್ತೀನಿ. ಕೃಷ್ಣ, ಹೇಳಿ ಯಾರು ಅಂತ.
ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನಗೆ ಜನ್ಮ ಕೊಟ್ಟ ತಂದೆ ಕಣೆ. ಇವಳು ತಂದೆನಾ? ಹೌದು. ಅಂದ್ರೆ ಹಾಂಗ್ಕಾಂಗ್ ಅಲ್ಲಿ ಲೆದರ್ ಬಿಸ್ನೆಸ್ ಮಾಡ್ತಾರೆ ಅಂದ್ರಲ್ಲ, ಲೆದರ್ ಮರ್ಚೆಂಟ್ ಇವರೇನಾ? ಹಾಂಗ್ಕಾಂಗು ಇಲ್ಲ, ಲೆದರ್ ಮರ್ಚೆಂಟು ಅಲ್ಲ. ಬೆಂಗಳೂರು ವಿಜಯನಗರದಲ್ಲಿ ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿರೋ ಒಬ್ಬ ಸಾಮಾನ್ಯ ಮನುಷ್ಯ. ಅಂದ್ರೆ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಸುಳ್ಳು ಮೋಸ ಅನ್ನೋದು ಅವರ ಜನ್ಮ ಕಂಟಿರೋ ರೋಗ. ಅದು ಮೋಹಿನಿ, ಹೆಣ್ಣು ಮಕ್ಕಳು ಬೆಳೀತಾ ಬೆಳೀತಾ ವಯಸ್ಸಿಗೆ ತಕ್ಕ ಹಾಗೆ ವಿದ್ಯಾ ಬುದ್ಧಿ ಸಂಸ್ಕಾರನ ಬೆಳೆಸ್ಕೋಬೇಕೇ ಹೊರತು ಅಹಂಕಾರ ಅಹಂಭಾವನ ಬೆಳೆಸ್ಕೊಂಡ್ರೆ ನಿಮ್ಮಮ್ಮನಿಗಾದ ಗತಿನಿ ನಿನಗೂ ಆಗತ್ತಮ್ಮ. ಕಾಲ ಬರುತ್ತಮ್ಮ, ಕಾಲ ಬರುತ್ತೆ. Oh, what is this? It's a great insult. I can't bear this, Raj. What is this? ಈ ಇರೋ ಒಬ್ಬೊಬ್ರಿಗೆ ಇರೋ ಸಂಬಂಧಗಳು ಬಹಳ ವಿಚಿತ್ರವಾಗಿದೆ. ನೋ ನೋ, ನಾನು ಬರೀ 24 ಗಂಟೆ ಕಾಲ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಹುಡುಗಿ ಅಪ್ಪನ ಕರೆಸಿದ್ರೆ ಮಾತ್ರ ನಿಶ್ಚಿತಾರ್ಥ ಮದುವೆ. ಇಲ್ದೇ ಇದ್ರೆ ಟೋಟ್ಲಿ ಎಲ್ಲ ಕ್ಯಾನ್ಸಲ್. ರಾಜ್, ಕಮ್ ಆನ್. ಐ ಆಮ್ ಸಾರಿ. ವೆಂಕಟೇಶ್ವರ, ನನ್ನ ಕ್ಷಮಿಸ್ಬಿಡು. ನಾನು ಬದುಕಿರಲ್ಲ, ನಾನು ಸಾಯ್ತೇನೆ. ಯಾಕಮ್ಮ? ಬೇಡಮ್ಮ, ನಾನು ಸಾಯ್ತೇನೆ. ಅಯ್ಯೋ, ಸಾಯುವಂತ ನಿಮ್ಗೇನೇ ಆಗಿದೆ? ಅವ್ರ ಜೊತೆ ಮದುವೆ ಅಂತ ಊರೆಲ್ಲ ಪೋಸ್ಟ್ ಬೇರೆ ಅಂಟಿಸ್ಬಿಟ್ಟಿದ್ಯಾ, ಡಂಗುರ ಬೇರೆ ಹೊಡಿಸ್ಬಿಟ್ಟಿದ್ಯಾ. ಅವ್ರಿಗೆ ನನ್ನ ಮನಸ್ಸು ಕೊಟ್ಬಿಟ್ಟು ಡ್ಯುಯೆಟ್ ಬೇರೆ ಹಾಡ್ಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ವಾಪಸ್ ತಗೊಳಕ್ಕಾಗತ್ತಾ? ನಾನು ಸಾಯ್ತೇನೆ. ಬೇಡಮ್ಮ, ನನ್ನ ಮಾತು ಕೇಳಮ್ಮ. ನನಗೆ ಗೊತ್ತು ನೀನೇನ್ ಹೇಳ್ತೀಯ ಅಂತ. ನೀನಂತ ಅಪ್ಪನ ಮುಂದೆ ತಲೆ ತೆಗ್ಸಲ್ಲ. ನೀನ್ ಕ್ಷಮಾಪಣೆ ಕೇಳ್ದೆ ಅಪ್ಪ ಒಳಗ್ ಬರಲ್ಲ. ನಾನ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ಕೊಡಮ್ಮ. ಅನ್ನಪೂರ್ಣ, ನಿನ್ನ ಹಠ ಮುಖ್ಯನಾ, ಮಗಳ ಭವಿಷ್ಯ ಮುಖ್ಯನಾ? ಮದ್ವೆಗೆ ಮುಂಚೆ ಇಡೀ ಆಸ್ತಿ ಎಲ್ಲ ನಿನ್ನ ಹೆಸರು ಬರೆದ್ರು. ದೇವ್ರಂತ ಮನುಷ್ಯರು, ಅವರಿಗೆ ತಲೆ ತಗ್ಸೋದ್ರಿಂದ ತಪ್ಪೇನೂ ಇಲ್ಲ.